ಸರ್ಕಾರದ ವಿರುದ್ಧ ರೈತಾಕ್ರೋಶ ಹೆಚ್ಚಾಗುತ್ತಲೇ ಇದೆ. ನಮ್ಮ ಬೇಡಿಕೆ ಈಡೇರಿಸ್ತಿಲ್ಲ ಅಂತ ಅಧಿವೇಶನ ಶುರುವಾದಾಗಿನಿಂದ ಕುಂದಾನಗರಿಗೆ ರೈತರು ಆಗಮಿಸ್ತಾನೆ ಇದ್ದಾರೆ. ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಇದರ ನಡುವೆ ಪಂಚಮಸಾಲಿ ಸಮುದಾಯದಿಂದಲೂ ಮೀಸಲಾತಿಗಾಗಿ ಪಟ್ಟು ಹಿಡಿಯಲಾಗಿದೆ. ಕುಂದಾನಗರಿಯಲ್ಲಿ ಜೋರಾಗ್ತಿದೆ ರೈತರ ಕಿಚ್ಚು. ಬೇಡಿಕೆ ಈಡೇರಲೇಬೇಕು ಅಂತ ರಣಾಕ್ರೋಶ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ರಾಜ್ಯದ ಎಲ್ಲ ರಾಜಕಾರಣಿಗಳು ಅಲ್ಲೇ ಬೇಡು ಬಿಟ್ಟಿದ್ದಾರೆ. ಈಗಾಗಲೇ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪಟ್ಟು ಹಿಡಿದಿದ್ದಾರೆ. ಆದ್ರಿಂದ ಮೊದಲ ದಿನವೇ ವಿಧಾನಸಭೆ ಕಲಾಪ ಆರಂಭ ಆಗ್ತಿದ್ದಂತೆ ರೈತರು ರೋಷಾವೇಶ ವ್ಯಕ್ತಪಡಿಸಿದ್ರು. ನಮ್ಮ ಬೇಡಿಕೆಗಳು ಈಡೇರಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿತ್ತು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಭೂ ಸುಧಾರಣಾ ಕಾಯ್ದೆ 2020 ತಿದ್ದುಪಡಿಯನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಕೃಷ್ಣ, ಕಾವೇರಿ, ಮಹದಾಯಿ ಯೋಜನೆಗಳನ್ನ ಕೂಡಲೇ ಕೈಗೆತ್ತಿಕೊಳ್ಳಬೇಕು ಮತ್ತು ತುಂಗಭದ್ರಾ ಡ್ಯಾಂ ಗೇಟ್ಗಳನ್ನ ಮುಂದಿನ ಮುಂಗಾರು ಮಳೆಯ ಒಳಗಾಗಿ ಮುಗಿಸಬೇಕು ಅಂತ ಪಟ್ಟು ಹಿಡಿದಿದ್ರು. ಪ್ರತಿಭಟನೆ ನಡೀತಿದ್ರು. ಯಾವೊಬ್ಬ ಸಚಿವರು, ಶಾಸಕರು ಕೂಡ ತಿರುಗಿ ನೋಡದ್ದಕ್ಕೆ ಆಕ್ರೋಶಗೊಂಡ ಕೆಲ ರೈತರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ಪೊಲೀಸರು ರೈತರನ್ನ ವಶಕ್ಕೆ ಪಡೆದು ವಾಪಸ್ ಪ್ರತಿಭಟನಾ ಟೆಂಟ್ಗೆ ಕಳುಹಿಸಿದ್ರು. ಪಂಚಮಸಾಲಿ 2A ಮೀಸಲಾತಿಗೆ ಮತ್ತೆ ಪಟ್ಟು. ಕಾಶಪ್ಪನವರ್, ಹೆಬ್ಬಾಳ್ಕರ್ ವಿರುದ್ಧ ರೋಷಾವೇಶ. ಇನ್ನು ಪಂಚಮಸಾಲಿ ಸಮುದಾಯ ತಮಗೆ 2A ಮೀಸಲಾತಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕಳೆದ ವರ್ಷ ಇದೇ ದಿನ ಬೆಳಗಾವಿಯ ಸುವರ್ಣಸೌಧ ಮುತ್ತಿಗೆ ಹಾಕಲು ಪಂಚಮಸಾಲಿ ಹೋರಾಟಗಾರರು ಮುಂದಾಗಿದ್ರು. ಈ ವೇಳೆಯಲ್ಲಿ ಲಾಠಿ ಚಾರ್ಜ್ ಸಂಭವಿಸಿತ್ತು. ಇನ್ನು ಪಂಚಮಸಾಲಿ ಹೋರಾಟಕ್ಕೆ ವರ್ಷ ಪೂರೈಸಿದ ಹಿನ್ನೆಲೆ ಮತ್ತೆ ಬೀದಿಗೆ ಇಳಿದು ಹೋರಾಟ ನಡೆಸಿದ್ರು. ಇವರಿಗೆ ಏನಾದರೂ ಮೀಸಲಾತಿ ಕೊಟ್ಟರೆ ಇವ್ರ ಮಕ್ಕಳು ವಿದ್ಯಾವಂತರಾಗ್ತಾರೆ, ನೌಕರಸ್ಥರಾಗ್ತಾರೆ, ಆರ್ಥಿಕ ಸಬಲರಾಗ್ತಾರೆ, ರಾಜಕೀಯವಾಗಿ ಪ್ರಬಲರಾಗ್ತಾರೆ ಅಂತೇಳಿ ಈ ಒಂದು ಹೊಟ್ಟೆ ಕಿಚ್ಚಿಗೋಸ್ಕರವಾಗಿ ನಮಗೆ ಸಿಗಬೇಕಾಗಿದ್ದ ಮೀಸಲಾತಿಯನ್ನು ಇನ್ನೇನು ಕೈಗೆ ಸಿಗುತ್ತೆ ಅನ್ನೋದಷ್ಟಾಗಿ ಅದನ್ನು ಕೆಡಿಸುವಂಥ ಕುತಂತ್ರದ ಮೂಲಕ ತಪ್ಪಿಸೋ ಪ್ರಯತ್ನವನ್ನು ಎಲ್ಲ ಸಂದರ್ಭದಲ್ಲೂ ಮಾಡ್ತಾ ಬಂದ್ದಾರೆ. ಆದರೂ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ನಮ್ಮ ಹೋರಾಟಕ್ಕೆ ಮಾಡ್ತಾ ಅಂದಿನ ಸರ್ಕಾರ ನಾವು 3ಯಿಂದ 2D ಹೋಗುವಂಥ ಒಂದು ಪ್ರಯತ್ನ ಆಯಿತು. ಅದು ಗೆಜೆಟ್ ಆಯಿತು. ಆ ಸಂದರ್ಭ ನಾನು ಸಹ ಒಪ್ಕೊಂಡೆ, ಆಯಿತು ಇಷ್ಟಾರ ಸಿಕ್ತಪ್ಪ ಅಂತ. ಬಟ್ ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಅದನ್ನು ಇವತ್ತಿನ ಸರ್ಕಾರ ಅದನ್ನು ವಿಚಾರಣೆ ಮಾಡಿ ನ್ಯಾಯ ಕೊಡಿಸೋಕೆ ಕೆಲಸ ಮಾಡಲಿಲ್ಲ. ಹೋರಾಟ ನಡೀತಾ ಇದ್ದಂತೆ ಸುವರ್ಣಸೌಧಕ್ಕೆ ಮುತ್ತಿಗೆಗೆ ಮುಂದಾಗಿದ್ರು. ಈ ವೇಳೆ ಬಸವಜಯ, ಮೃತ್ಯುಂಜಯ ಶ್ರೀ, ಅರವಿಂದ ಬೆಲ್ಲದ ಸೇರಿ ಅನೇಕ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮೌನ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಯತ್ನಾಳ್, ಕಾಶಪ್ಪನವರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಶಾಸಕರು ಮಾಜಿ ಇದ್ದಾಗ ನಮ್ಮ ಸರ್ಕಾರ ಬರಲಿ 15 ನಿಮಿಷದಲ್ಲಿ ಮೀಸಲಾತಿ ಕೊಡಿಸುತ್ತೇವೆ ಎಂದರು. ಆದ್ರೆ ಈಗ ಅಧಿವೇಶನದಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಒಟ್ಟಿನಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಜೀವಂತ ಇಡೋ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಹೋರಾಟ ಮಾಡಲಾಗಿದೆ. ಇನ್ನಾದ್ರೂ ಸರ್ಕಾರ ಮೀಸಲಾತಿ ಹೋರಾಟದಲ್ಲಿ ಸ್ಪಷ್ಟ ತೀರ್ಮಾನ ಪ್ರಕಟಿಸುತ್ತಾ ಕಾದು ನೋಡಬೇಕು. ದೀಪಕ್ ಶಿಂದೆ ಜೊತೆ ದುರದೊಂಡಯ್ಯ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.